ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 2026 ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ್ವೇದ ಶಕೀರ್ತಿ ಜಯಲಾಭ ಸುಖ ಸಮೃದ್ಧಿಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ತುಲಾರಾಶಿಯ 2026 ಅಥವಾ 2026 ವರ್ಷದ ಸಂಕ್ಷಿಪ್ತವಾದ ಭವಿಷ್ಯದ ಮುನ್ನೋಟವನ್ನು ಈಗ ವಿಶ್ಲೇಷಣೆ ಮಾಡೋಣ. ತುಲಾರಾಶಿಗೆ ಬಂದಂತಹ ಈ ವರ್ಷದ ಒಂದು ಟ್ಯಾಗ್ ಲೈನ್ ಅಥವಾ ವಾಕ್ಯವು ಈ ರೀತಿ ಬರುತ್ತೆ: ವಿವಾಹ, ಸಂತತಿ, ಭೂಮಿ ಯೋಗ, ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಸೌಭಾಗ್ಯ ಅಂತ ಬಂದಿದೆ. ಅಂದರೆ ಅಲ್ಲಿ ಈ ವರ್ಷ ನಿಮ್ಮ ಹಲವಾರು ದೀರ್ಘಕಾಲೀನ ಕನಸುಗಳು ನನಸಾಗುವಂಥ ಅವಕಾಶ ಬಂದಿದೆ. ಅದೇ ರೀತಿ ನೀವು ಯಾವುದು ಕೈ ಹಾಕಿದ್ರು ಅದರಲ್ಲಿ ಸಕ್ಸಸ್ ಅಂದರೆ ಮುಟ್ಟಿದೆಲ್ಲ ಚಿನ್ನ ಅಂತ ಒಂದು ಸಾಂಕೇತಿಕವಾಗಿ ವಾಕ್ಯವನ್ನು ಬಳಸಲಾಗಿದೆ ಹಾಗಾಗಿ ಈ ವರ್ಷ ನಿಮ್ಮ ಯಶಸ್ಸಿನ ಪ್ರಮಾಣ, ನಿಮ್ಮ ಒಂದು ಸುಖದ ಪ್ರಮಾಣ, ನಿಮ್ಮ ಒಂದು ಸಮೃದ್ಧಿಯ ಪ್ರಮಾಣ ಈ ವರ್ಷದಲ್ಲಿ ಬಹಳ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಯಾವ ರೀತಿ ಪ್ರಥಮತವಾಗಿ ವೃಷಭ ರಾಶಿಗೆ ಅತ್ಯುತ್ತಮವಾದ ಅಂಕ ಈ ವರ್ಷದಲ್ಲಿ ಪ್ರಾಪ್ತವಾಗಿದೆಯೋ ಅದರಲ್ಲಿ ದ್ವಿತೀಯವಾದ ಸ್ಥಾನವನ್ನು ಪಡೆದಂಥ ರಾಶಿಯೇ ತುಲಾರಾಶಿ ಆಗಿರುತ್ತೆ. ಅದರಲ್ಲೂ ಈ ವರ್ಷದಲ್ಲಿ ಗುರುವಿನ ಪರಿವರ್ತನೆ ಆಗುತ್ತೆ. ಆದರೆ ಆ ಗುರುವಿನ ಪರಿವರ್ತನೆ ಆದ ಬಳಿಕವೂ ಸಹ ನಿಮಗೆ ಅಲ್ಲಿ ಗುರುವಿನ ವಿಶೇಷವಾದ ಒಲವು ನಿಮಗೆ ಇರಲಿದೆ. ಹಾಗೆ ಗುರು ಅತಿಚಾರಕ್ಕೆ ಹೋಗುವಂಥ ಘಟನೆ ನವಂಬರ್ ಡಿಸೆಂಬರಲ್ಲಿ ಆಗುತ್ತೆ. ಅದರಲ್ಲೂ ಸಹ ಲಾಭವನ್ನು ಪಡೆಯುವಂಥ ಏಕೈಕ ರಾಶಿ ಈ ತುಲಾರಾಶಿ ಆಗಿರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಗುರು, ಶನಿ, ಕೇತುಗಳು ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರ್ತಾರೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅಥವಾ ಹಣಕಾಸು, ಕೌಟುಂಬಿಕ ವಿಚಾರ ಅಥವಾ ಇನ್ನಿತರ ನಿಮ್ಮ ವಿದ್ಯಾಭ್ಯಾಸ, ಉದ್ಯೋಗದ ವಿಚಾರ ಎಲ್ಲದಕ್ಕೂ ಈ ವರ್ಷದ ಗ್ರಹ ಸ್ಥಿತಿಗಳು ನಿಮ್ಮ ಪರವಾಗಿ ನಿರ್ತವೆ. ಅನೇಕವಾದ ಉತ್ತಮವಾದ ಘಟನೆಗಳು ಜರಗಲಿವೆ. ಜೀವಮಾನದ ಕೆಲವು ಸಾಧನೆಗಳು ಆಗುವಂಥದ್ದು, ಜೀವಮಾನದ ಕೆಲವು ಗುರಿಯನ್ನು ತಲುಪುವಂಥದ್ದು. ಆಗಲೇ ಹೇಳಿದಂತೆ ವಿವಾಹ, ಉದ್ಯೋಗ, ಸಂತತಿ, ಭೂಮಿ ಇವೆಲ್ಲ ಅಂತ ಇರುತ್ತೆ. ಯಾಕಂದರೆ ಮನೆ ಕಟ್ಟಬೇಕಿರುತ್ತೆ, ಭೂಮಿ ಕೊಡಬೇಕು, ಸೈಟ್ ಕೊಡಬೇಕಂತ ಇರುತ್ತೆ. ಅದು ಉತ್ತಮವಾದ ಉದ್ಯೋಗದಲ್ಲಿ ಬಡ್ತಿಯನ್ನು ಪಡಿಬೇಕು, ಮದುವೆ ಫಿಕ್ಸ್ ಆಗಬೇಕು, ಸಂತಾನ ಆಗಬೇಕು ಅನ್ನೋದೆಲ್ಲ ಮನುಷ್ಯನ ಒಂದು ಸಾಮಾನ್ಯವಾದ ಒಂದು ಕಾಮನೆಗಳು ಅಥವಾ ಗುರಿಗ ಆಗಿರುತ್ತೆ. ಅಂಥ ಗುರಿಯನ್ನು, ಕನಸನ್ನು ನನಸು ಮಾಡಲಿಕ್ಕೆ ಈ ವರ್ಷದ ಗ್ರಹ ಸ್ಥಿತಿಗಳು ನಿಮ್ಮ ಪರವಾಗಿ ಇರ್ತವೆ. ಅಪರೂಪಕ್ಕೆ ಸಿಗುವಂಥ ಇಂಥ ಗ್ರಹ ಸ್ಥಿತಿಗಳು ಇವೆಲ್ಲ 12 ವರ್ಷ, 18 ವರ್ಷ, 30 ವರ್ಷಕ್ಕೊಮ್ಮೆ ಆಗುವಂಥ ಪರಿವರ್ತನಾಶೀಲವಾದ, ಉದಾಹರಣೆಗೆ ಶನಿಯ ಒಂದು ಆಶೀರ್ವಾದ 30 ವರ್ಷಕ್ಕೊಮ್ಮೆ ಸಿಗುವಂಥದ್ದು, ಗುರುವಿನ ವಿಶೇಷ ಕೃಪೆಗಳು ಸಿಗುವಂಥದ್ದು 12 ವರ್ಷಕ್ಕೊಮ್ಮೆ, ಈ ರಾಹು ಕೇತುಗಳ ಕೃಪೆ ಸಿಗುವಂಥದ್ದು 18 ವರ್ಷಕ್ಕೊಮ್ಮೆ, ಇಂಥ ಅವಕಾಶಗಳು ಇರ್ತವೆ. ಹಾಗಾಗಿ ಅಂತಹ ಒಂದು ಸಂಯೋಜನೆ ಅಥವಾ ಕಾಂಬಿನೇಷನ್ ನಿಮಗೆ ಈಗ ಬಂದಿದೆ. ಇದನ್ನು ನೀವು ಈ ವರ್ಷ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಬೇರೆ ಬೇರೆ ಕಾರಣಗಳಿಗೆ ನಿಮಗೆ ಹಿಂದೆ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಈ ವರ್ಷ ಅದು ಕೈಗೂಡ್ತವೆ. ಹಿಂದೆ ನಿಂತು ಹೋಗಿದ್ದಂಥ ಕೆಲವು ಯೋಜನೆಗಳು ಈಗ ಮರುಚಾಲನೆ ಸಿಗುತ್ತೆ. ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟ ಅವಕಾಶಗಳು ಈಗ ನಿಮಗೆ ಮತ್ತೆ ಸಿಗ್ಬೋದು. ಹಿಂದೆ ನಿಮಗೆ ತಿರಸ್ಕಾರ ಆದಂಥ ವ್ಯಕ್ತಿಗಳಿಂದ ನಿಮಗೆ ಪುರಸ್ಕಾರ ಆಗ್ಬೋದು. ಕಳೆದು ಹೋದಂಥ ಯಾವುದೇ ನಿಮ್ಮ ಹಣಕಾಸು ವಸ್ತು ಒಡೆಗಳು ಈಗ ಈ ವರ್ಷ ಮರಳಿ ತಾನಾಗಿ ಬರುವಂಥದ್ದು. ಆಕಸ್ಮಿಕ ಧನಾಭ ಯೋಗ, ಆಕಸ್ಮಿಕವಾದ ಏನಾದರೂ ನಿಮಗೆ ಪ್ರಶಸ್ತಿ, ಕೀರ್ತಿ ಎಲ್ಲ ಬರುವಂಥದ್ದು. ಹೆಚ್ಚಿನ ಪ್ರಯತ್ನ ಇಲ್ಲದೆ ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಅಥವಾ ಶ್ರಮಕ್ಕೆ ಮೀರಿದವಾದ ಪ್ರತಿಫಲಗಳು ಈ ವರ್ಷದಲ್ಲಿ ಒದಗಿ ಬರ್ಬೋದು. ಇನ್ನು ಕೌಟುಂಬಿಕ ವಿಚಾರ, ಬಾಂಧವ್ಯ, ಪತಿಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ದಾಂಪತ್ಯದಲ್ಲಿ ಬಹಳ ಉತ್ತಮವಾಗಿರುತ್ತೆ. ಇನ್ನು ಪ್ರೇಮಿಗಳು ಅಥವಾ ಈ ಪ್ರೇಮ ಪ್ರಕರಣದಲ್ಲಿ ಇರುವಂಥ ಅವರ ಒಂದು ವಿವಾಹಕ್ಕೆ ಈ ವರ್ಷ ಒಂದು ಸಂಕೇತ, ಶುಭ ಸಂಕೇತ ಅಂದರೆ ಗ್ರೀನ್ ಸಿಗ್ನಲ್ ಸಿಗುವುದಂತ ಅದೆಲ್ಲ ಈಗ ಅವಕಾಶ ಇರುತ್ತೆ. ಇನ್ಯಾರು ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಮುಂತಾದ ಕೆಲ ಪ್ರಯತ್ನ ಪಡುವಂಥ ಯುವಕರಿಗೆ, ಸಾಧಕರಿಗೆ ಅಂಥ ಅವಕಾಶ ಸಿಗುತ್ತೆ. ವಿದೇಶದ ಒಂದು ಸಂಸ್ಥೆಗಳಲ್ಲಿ ನಿಮಗೆ ಸೀಟ್ ಸಿಗುವಂಥದ್ದು, ವಿದೇಶಿ ಮೂಲದ ಕಂಪನಿಗಳ ಉದ್ಯೋಗಕ್ಕೆ ನೀವು ಆಯ್ಕೆ ಆಗುವಂಥದ್ದು, ಕ್ಯಾಂಪಸ್ ಸಿಲೆಕ್ಷನಲ್ಲಿ ಉತ್ತಮವಾದ ಅವಕಾಶಗಳು ಸಿಗುವಂಥದ್ದು. ಅಥವಾ ನೀವು ವಿದ್ಯಾಭ್ಯಾಸ ಮುಂದುವರಿಸಬೇಕು, ಉನ್ನತ ಶಿಕ್ಷಣ ಪಡಿಬೇಕು, ಹೈಯರ್ ಸ್ಟಡಿಗೆ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೀಬೇಕು ಅನ್ನೋಂಥ ಅವರಿಗೆ, ತುಲಾರಾಶಿಯವರಿಗೆ ಈ ವರ್ಷ ಭಾಳ ಸಕ್ಸಸ್ ರೇಟ್ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ನಿಮ್ಮ ಕನಸುಗಳನ್ನು, ಗುರಿಗಳನ್ನು ನನಸು ಮಾಡಲಿಕ್ಕೆ ಈ 26 ವರ್ಷ 2026 ವರ್ಷವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಜೀವಮಾನದ ಅಪೂರ್ವವಾದ ಅವಕಾಶ ಬಂದಿದೆ. ವಿದ್ಯಾರ್ಥಿಗಳು, ಯುವಕರು ಅಥವಾ ಮಧ್ಯ ವಯಸ್ಸಿನವರು, ವೃದ್ಧರು ಯಾವುದರಲ್ಲಿ ನಿಮ್ಮ ವಯೋಮಾನಕ್ಕೆ, ನಿಮ್ಮ ಇತಿಮಿತಿಗೆ ತಕ್ಕಂತಹ ಯಾವುದೇ ವ್ಯವಸ್ಥೆಯನ್ನು ನೀವು ಈ ವರ್ಷ ಪ್ರಯತ್ನ ಮಾಡಿದರೆ ಅದು ನಿಮಗೆ ಈ ವರ್ಷ ಪರಿಪೂರ್ಣ ಆಗುತ್ತೆ. ಅಲ್ಲದೆ ಅನಿರೀಕ್ಷಿತವಾಗಿ ಕೆಲವು ಕೆಲಸ ಕಾರ್ಯಗಳು ತನ್ನಿಂದ ತಾನೇ ನಿಮಗೆ ಉದ್ಭವವಾಗಿ ಸಿಗುವಂಥ ಅವಕಾಶಗಳು ಸಹ ಈ ವರ್ಷದಲ್ಲಿ ಹಲವಾರು ಬಾರಿ ಬರಲಿವೆ. ಇವೆಲ್ಲನ್ನು ನೀವು ಗಮನದಲ್ಲಿಟ್ಕೊಂಡು ತುಲಾರಾಶಿಯವರು ಈ ವರ್ಷವನ್ನು ಒಂದು ಒಳ್ಳೆಯ ಸಹೃದಯದಿಂದ ಸ್ವಾಗತಿಸಿಕೊಂಡ್ರೆ ನಿಮಗೆ ಅದರ ಒಂದು 10 ಪಟ್ಟು ಪರಿಶ್ರಮಕ್ಕೆ ತಕ್ಕ ಫಲಗಳು ಗ್ರಹಕ್ಕೆ ಅನುಕೂಲವಾಗಿ ಈ ವರ್ಷ ಬರಲಿವೆ. ಇವೆಲ್ಲನ್ನು ಗಮನಿಸಿ ಈಗ ತುಲಾರಾಶಿಗೆ ಆಯಾ ತಿಂಗಳುಗಳಲ್ಲಿ ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೆ ಯಾವ ರೀತಿ ಫಲಗಳು ಅಂತ ಸಂಕ್ಷಿಪ್ತವಾಗಿ ಮುನ್ನೋಟವನ್ನು ನೋಡೋಣ. ಜನವರಿ ತಿಂಗಳು ನಿಮಗೆ ಅದ್ಭುತವಾದ ಉತ್ತಮ ಫಲಗಳು ಬರಲಿವೆ.
ಗುರು ಶುಕ್ರ ಕೇತುವಿನ ವಿಶೇಷವಾದ ಬೆಂಬಲ, ಅದೇ ರೀತಿ ನಿಮಗೆ ವಿಶೇಷವಾಗಿ ಸೂರ್ಯನ ಬೆಂಬಲ ಸಹ ಈ ವರ್ಷ ಈಗ ಕಾಲದಲ್ಲಿ ಜನವರಿಯಲ್ಲಿ ಸಿಗುವಂಥದ್ದು. ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗಲಿವೆ. ವ್ಯಾಪಾರ ಉದ್ಯೋಗದಲ್ಲಿ ಸಹ ನಿಮಗೆ ಉತ್ತಮ ಆಗುವಂಥದ್ದು. ಶನಿ ಮಹಾರಾಜರ ಅನುಗ್ರಹ ಸಹ ನಿಮಗೆ ಭಾಳ ಅನುಕೂಲವಾಗಿ ಇರಲಿದೆ. ಹಾಗಾಗಿ ಉದ್ಯೋಗ, ಶಿಕ್ಷಣ, ವ್ಯಾಪಾರದಲ್ಲಿ ಮುನ್ನಡೆ ಬರುತ್ತೆ. ಬಂಧು ಮಿತ್ರರ ಸಹಕಾರ ಸಿಗಲಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ಒದಗಿ ಬರಲಿವೆ. ಇನ್ನು ಕೆಲವೊಂದು ಹಂತದಲ್ಲಿ ನಿಮಗೆ ಅಲ್ಲಿ ಮಂಗಳ, ಬುಧ ಮತ್ತು ರಾಹುಗಳ ವೈರುಧ್ಯ ಇರುವ ಕಾರಣ ಕೆಲವೊಮ್ಮೆ ಗುಪ್ತ ಶತ್ರುಗಳ ಕಾಟ, ಮಿತ್ರ ರೂಪದ ಶತ್ರುಗಳ ಕಾಟ, ದಾಯಾದಿಗಳು ಅಥವಾ ಸಹೋದರರ ಮಧ್ಯೆ ಭಿನ್ನಾಭಿಪ್ರಾಯ, ಸಹೋದರಿ ಮಧ್ಯೆ ಆಸ್ತಿ ವಿವಾದ, ಹಣದ ವಿವಾದ ಎಲ್ಲ ಬರುವಂಥದ್ದು, ಅಥವಾ ಯಾರದೇ ನಿಮಗೆ ಇತರರ ಹೇಳಿಕೆ ಮಾತಿನಿಂದ ಅಂತಹ ವ್ಯಕ್ತಿಗಳು ನಿಮ್ಮ ವಿರುದ್ಧ ಏನೋ ಸಂಚಲನ ಮಾಡುವಂಥದ್ದು. ಪ್ರಯಾಣದಲ್ಲಿ ಅಥವಾ ಪ್ರವಾಸ ಕಾಲದಲ್ಲಿ ಏನೋ ಸಣ್ಣ ಪುಟ್ಟ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟು ಸಂಬಂಧಿಗಳಲ್ಲಿ, ಬಂಧುಗಳಲ್ಲಿ ಏನಾದರೂ ಒಂದು ಮಾತಿನ ಚಕಮಕಿ ಆಗುವಂಥದ್ದು ಮುಂತಾದ ಸಣ್ಣ ಪುಟ್ಟ ಅಡೆತಡೆಯ ಘಟನೆಗಳು ಜರುಗಬಹುದು. ಹೊರತು ಸಾಂಕೇತಿಕವಾಗಿ ವರ್ಷದ ಆರಂಭದ ಜನವರಿ ತಿಂಗಳು ನಿಮಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ನಾರ್ಮಲ್ ಆಗಿರುತ್ತೆ. ಫೆಬ್ರವರಿ ತಿಂಗಳ ವಿಚಾರ ಗಮನಿಸಿದಾಗ ನಿಮಗೆ ಅಲ್ಲಿ ಗುರು ಅನುಕೂಲ ಇರುತ್ತೆ. ಶನಿ ಮಹಾರಾಜರು, ಕೇತುವಿನ ಬೆಂಬಲ, ಶುಕ್ರ ಅನುಗ್ರಹ ಚೆನ್ನಾಗಿ ಮುಂದುವರಿಯುತ್ತೆ. ಅದೇ ರೀತಿ ಯಥಾ ಪ್ರಕಾರವಾಗಿ ನಿಮ್ಮ ಉದ್ಯೋಗ, ವ್ಯಾಪಾರ, ಶಿಕ್ಷಣ, ವೃತ್ತಿಗಳು ಚೆನ್ನಾಗಿ ನಡೀತಾ ಹೋಗುತ್ತೆ. ಆಕಸ್ಮಿಕ ಧನ ಲಾಭ ಬರುವಂಥದ್ದು. ವಿದೇಶಕ್ಕೆ ಪ್ರವಾಸ ಯೋಗ ಕೆಲವರಿಗೆ ಬರ್ಬೋದು. ವಿದೇಶ ಮೂಲದ ಸಂಸ್ಥೆಯಲ್ಲಿ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು ಮುಂತಾದ ಅನೇಕ ರೀತಿಯ ಉತ್ತಮ ಪರಿಣಾಮಗಳನ್ನು ನಿರೀಕ್ಷೆ ಮಾಡ್ಬೋದು. ಹಾಗೆಯೇ ಮಾರ್ಚ್ ತಿಂಗಳು ನಿಮಗೆ ಅದ್ಭುತವಾದ ಉತ್ತಮ ಫಲ ಬರುವಂಥದ್ದು. ಸೂರ್ಯ ಅನುಗ್ರಹ ಬರುವ ಕಾರಣ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ಅಥವಾ ಇನ್ನಿತರ ದಾಖಲೆ ಪತ್ರಗಳು, ಅಥವಾ ಭೂಮಿ ಮನೆ ಕೊಳ್ಳುವಂಥ ವಿಚಾರದ ಚಾಲನೆ, ಇವೆಲ್ಲಕ್ಕೂ ಉತ್ತಮ ಫಲ ಸಿಗುತ್ತೆ. ರಾಜಕೀಯದಲ್ಲಿರುವವರು, ಸರ್ಕಾರದ ಹುದ್ದೆಯಲ್ಲಿರೋರಿಗೆ ಅನೇಕ ಅವಕಾಶಗಳು ಬರ್ಬೋದು, ಅಥವಾ ನಿಮಗೆ ಬಡ್ತಿ, ಪ್ರಮೋಷನ್ ಅಂಥ ಅವಕಾಶಗಳು ಸಹ ಬರ್ಬೋದಾಗಿದೆ ತುಲಾರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ಮೇ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ಅವಕಾಶ ಇರುವಂಥ ದಿನ. ಏಪ್ರಿಲ್ ಬಳಿಕ ಮೇ ತಿಂಗಳು ಸಹ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ವೃತ್ತಿ, ಶಿಕ್ಷಣ, ಉದ್ಯೋಗದಲ್ಲಿ ಸಹ ಬುಧ ಅನುಕೂಲ, ಶುಕ್ರಾನುಕೂಲ, ಗುರು, ಶನಿ, ಕೇತುಗಳ ಪಂಚಗ್ರಹಗಳ ಬೆಂಬಲ ಬರುವಂಥ ಅವಕಾಶ. ಈ 5 ಗ್ರಹಗಳ ಬೆಂಬಲದ ಕಾರಣವಾಗಿ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಧನ ಲಾಭಗಳು ಆಗುವಂಥದ್ದು. ಹಿಂದೆ ನಿರಾಕರಿಸಲ್ಪಟ್ಟ ಅವಕಾಶ ಈಗ ನಿಮಗೆ ಮೇ ತಿಂಗಳಲ್ಲಿ ಮತ್ತೆ ಸಿಗುವಂಥದ್ದು, ಅಥವಾ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮು, ನೀಟ್, CET ಅಂತಹ ವಿಚಾರಗಳಲ್ಲಿ ಹಲವರು ಯಾರು ಭಾಗಿಯಾಗಿರ್ತಾರೆ ಅವರಿಗೆ ಉತ್ತಮವಾದ ರ್ಯಾಂಕಿಂಗ್ಗಳು ಬಂದು ಅಪೇಕ್ಷೆ ಪಟ್ಟಂಥ ಸಂಸ್ಥೆಯಲ್ಲಿ ಪ್ರವೇಶಗಳು ಸಿಗುವಂಥದ್ದು ಮುಂತಾದೆಲ್ಲ ಇರುತ್ತೆ. ಅದೇ ರೀತಿ ಈ ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಶುಭ ಸಮಾರಂಭಗಳು ಆಯೋಜನೆ ಆಗುವಂಥ ಯೋಗ ಮೇ ತಿಂಗಳಲ್ಲಿ ಬರ್ಬೋದು. ಜೂನ್ ತಿಂಗಳು ನಿಮ್ಮ ಪಾಲಿಗೆ ಅಷ್ಟೊಂದು ಉತ್ತಮವಾಗಿ ಇಲ್ಲ, ಗಮನದಲ್ಲಿಟ್ಕೊಳ್ಳಿ. ಎಲ್ಲ ಉತ್ತಮವಾಗಿ ಇರುವಂಥ ವರ್ಷನೇ ಆಗಿದೆ. ಆದರೆ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಗ್ರಹ ಬಲ ಕೊರತೆ, ನಿಮಗೆ ಜೂನಲ್ಲಿ ಅಲ್ಲಿ ಗ್ರಹ ಬಲ ಭಾಳ ಕೊರತೆ ಆಗುತ್ತೆ. ಅಲ್ಲಿ ಕೇವಲ ಶನಿ ಮತ್ತು ಕೇತು ಅನುಗ್ರಹ ಹೊರತುಪಡಿಸಿದರೆ ಮಧ್ಯೆ ಮಧ್ಯೆ ಚಂದ್ರನು ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ಉಳಿದ 6 ಗ್ರಹಗಳು ಈಗ ವಿರುದ್ಧವಾಗಿರುವಂಥ ಸ್ಥಿತಿ ನಿಮಗೆ ಜೂನಲ್ಲಿ ನಿರ್ಮಾಣ ಆಗುತ್ತೆ. ಅದೇ ಕಾಲಕ್ಕೆ ಆ ಗುರು ಬಲ ಸಹ ನಿವಾರಣೆ ಆಗುವಂಥದ್ದು. ಹಾಗಾಗಿ ಗುರುಬಲವು ನಿವಾರಣೆಗೆ ಒಂದು 50% ಹೋದರೆ ಇನ್ನಿತರ 3-4 ಗ್ರಹಗಳು ಸಹ ವಿರುದ್ಧವಾಗಿ ಅದೇ ಕಾಲದಲ್ಲಿ ಬರ್ತವೆ. ಹಾಗಾಗಿ ಆ ಜೂನ್ ತಿಂಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯದ ಕಾಳಜಿಗೆ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರೋದು, ಅಥವಾ ಈ ಹಿಂದೆ ಇದ್ದಂಥ ಸಮಸ್ಯೆಗಳು, ಆ ಕಾಂಪ್ಲಿಕೇಶನ್ ಎಲ್ಲ ಈಗ ಮತ್ತೆ ಮರುಕಳಿಸ್ಬೋದು. ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ, ಆಹಾರ ನೀರಿನ ದೋಷದಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದು. ಹಣಕಾಸಿನ ಅರಿವು ನಿಧಾನ ಆಗುತ್ತೆ. ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು, ಅಥವಾ ಇತರರು ನಿಮಗೆ ಹಣದ ವಿಚಾರ ಮೋಸ ಮಾಡುವಂಥದ್ದು ಇರುತ್ತೆ. ಮನೆಯಲ್ಲಿ ವಾಗ್ವಾದ, ಕಲಹ, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದ್ಯೋಗಿಗಳ ಸಹ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲದರ ಮೇಲೂ ನೀವು ಖಂಡಿತ ನಿಯಂತ್ರಣ ಜೂನ್ ತಿಂಗಳಲ್ಲಿ ಮಾಡಲೇಬೇಕಾಗತ್ತೆ. ಈ ಜೂನ್ ತಿಂಗಳಲ್ಲಿ ನಿಮ್ಮ ಮೇಲೆ ಸಿಟ್ಟು, ಅಸಹನೆ ಹಾಗೂ ಮಾನಸಿಕ ಒತ್ತಡ ಹೆಚ್ಚಳಾಗುವ ಕಾರಣ ನಿಮ್ಮ ವರ್ತನೆ ಬದಲಾಗುತ್ತೆ. ಹಾಗಾಗಿ ನಿಮ್ಮನ್ನು ನೀವೇ ತಿದ್ದಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡಿಬೇಕಾಗತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಲು ಸಹ ಬೇಡ. ಯಂತ್ರ ವಾಹನ ಚಲನೆಯಲ್ಲೂ ಸಹ ಎಚ್ಚರಿಕೆ ಹೆಜ್ಜೆಬೇಕು ಜೂನ್ ತಿಂಗಳಲ್ಲಿ. ಜುಲೈನಲ್ಲಿ ಸ್ವಲ್ಪ ಚೇತರಿಕೆ ಬರುತ್ತೆ. ಅಲ್ಲಿ ವಿಶೇಷವಾಗಿ ಶನಿ ಮಹಾರಾಜರ ಅನುಗ್ರಹ ಜೊತೆಗೆ ಸೂರ್ಯ ಅನುಗ್ರಹ, ಶುಕ್ರ ಅನುಗ್ರಹ, ಕೇತುವಿನ ಬೆಂಬಲ ಇರುವ ಕಾರಣ ಮತ್ತೊಮ್ಮೆ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಕೆಲವೊಮ್ಮೆ ಗುರುಬಲದ ಕೊರತೆಯ ಒಂದು ಅನುಭವ ನಿಮಗೆ ಆಗ್ಬೋದು, ಆದರೆ ಇನ್ನಿತರ ವಿಚಾರಗಳು ಸ್ವಲ್ಪ ನಿಮಗೆ ಪೂರಕವಾಗಿ ಬರ್ಬೋದು. ಉದಾಹರಣೆಗೆ ಹಣಕಾಸು ಪರಿಸ್ಥಿತಿ ಸುಧಾರಣೆ ಆಗುತ್ತೆ, ಆರೋಗ್ಯದ ಪರಿಸ್ಥಿತಿನ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ, ವ್ಯಾಪಾರ ಉದ್ಯಮ ಎಲ್ಲ ಮತ್ತೆ ಚೇತರಿಕೆ ಆಗುತ್ತೆ. ಹಾಗಾಗಿ ಈ ಜುಲೈ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆಗಸ್ಟ್ ತಿಂಗಳಲ್ಲೂ ಹಾಗೆಯೇ ನಿಮಗೆ ಇತರ ಗ್ರಹಗಳ ಬೆಂಬಲ, ಅಲ್ಲಿ ಶನಿ, ಕೇತು ಹೊರತುಪಡಿಸಿದರೆ ಬುಧ ಮತ್ತು ಅಲ್ಲಿ ಶುಕ್ರರ ವಿಶೇಷವಾದ ಅನುಗ್ರಹ ಇರುವ ಕಾರಣ ಆಗಸ್ಟಲ್ಲೂ ನೀವು ನಿರೀಕ್ಷಿತ ಉತ್ತಮ ಫಲವನ್ನು ಪಡೆಯಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಆರೋಗ್ಯ, ಶಿಕ್ಷಣ ಎಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳು ಮತ್ತೊಮ್ಮೆ ಸ್ವಲ್ಪ ನಿಮಗೆ ಅಲ್ಲಿ ಹಿನ್ನಡೆ ಆಗ್ಬೋದು. ಸೆಪ್ಟೆಂಬರ್ನಲ್ಲಿ ಗ್ರಹ ಬಲದ ಕೊರತೆ ಬರುತ್ತೆ. 6 ಗ್ರಹಗಳ ವೈರುಧ್ಯವನ್ನು ಏಕಾಲದಲ್ಲಿ ಎದುರಿಸಬೇಕಾಗುತ್ತೆ. ಶತ್ರು ಪೀಡೆ ಹೆಚ್ಚಳ, ಮಾತಿನ ಚಕಮಕಿ, ಹಿರಿಯರಲ್ಲಿ ಏನಾದರೂ ಕಲಹಗಳು ಆಗುವಂಥದ್ದು, ಹಣ ಅಥವಾ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳು ಈಗ ಭುಗಿಲೇಳುವಂಥದ್ದು, ಕೌಟುಂಬಿಕ ಕಲಹ ಸಹ ಮುನ್ನೆಲೆಗೆ ಬರುವಂಥದ್ದು, ಅಥವಾ ಇತರ ಯಾವುದೇ ವ್ಯಕ್ತಿಗಳು ನಿಮಗೆ ಕಿರುಕುಳವನ್ನು ಕೊಡುವಂಥದ್ದು, ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಶಿಸ್ತಿನ ಕ್ರಮ ಎಲ್ಲ ಬರುವಂಥದ್ದು, ನಿಮಗೆ ಸಾರ್ವಜನಿಕ ಸಮ್ಮುಖದಲ್ಲಿ ಅವಮಾನ ಆಗುವಂಥದ್ದು ಇತ್ಯಾದಿ ಘಟನೆಗಳು ಜರಗಬಹುದು. ಹಾಗಾಗಿ ಈ ಸೆಪ್ಟೆಂಬರ್ನಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಅಥವಾ ನಿಮ್ಮ ಪರ್ಸನಾಲಿಟಿಗೆ ಧಕ್ಕೆ ಆಗುವಂಥ ಘಟನೆಗಳು ಜರಗಬಹುದು. ಎಚ್ಚರವಾಗಿರಬೇಕು.
ಅಕ್ಟೋಬರ್ ತಿಂಗಳು ಸಹ ಹಾಗೆಯೇ ನಿಮಗೆ ಅಷ್ಟೊಂದು ಪೂರಕವಾಗಿ ಬರ್ತಾಯಿಲ್ಲ. ಸೆಪ್ಟೆಂಬರ್ ಬೆಳಗ್ಗೆ ಅಕ್ಟೋಬರ್ನಲ್ಲೂ ಯಾವ ರೀತಿ ಸೆಪ್ಟೆಂಬರ್ನಲ್ಲಿ ಏನೆಲ್ಲ ಘಟನೆಗಳ ಪುನರಾವರ್ತನೆ ಅಕ್ಟೋಬರ್ನಲ್ಲಿ ಆಗ್ಬೋದು, ಅದು ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಹೇಳುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ನಿಮಗೂ ಬರ್ಬೋದು, ನಿಮ್ಮ ಮನೆಯ ಸದಸ್ಯರಿಗೂ ಬರ್ಬೋದು, ಆಕಸ್ಮಿಕವಾದ ಅನಾವಶ್ಯಕ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಎಲ್ಲ ಹೆಚ್ಚಳ ಆಗುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳಿಗೆ ವಿಘ್ನ ಅಡೆತಡೆ ಬರ್ಬೋದು. ಈ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ 2 ತಿಂಗಳು ಸ್ವಲ್ಪ ಎಚ್ಚರವಾಗಿರಬೇಕು. ನವಂಬರ್ ತಿಂಗಳಲ್ಲಿ ಚೇತರಿಕೆ ಇದೆ. ನವಂಬರ್ನಲ್ಲಿ ಅಲ್ಲಿ ಗುರುವಿನ ಅತಿಚಾರದ ಫಲಿತಾಂಶ ಆಗುತ್ತೆ. ಆಗ ಅದರಿಂದ ಲಾಭ ಪಡೆಯುವಂಥ ರಾಶಿ ನಿಮ್ಮದಾಗಿರುತ್ತೆ. ಹಾಗಾಗಿ ಗುರುವಿನ ಅತಿಚಾರದ ಲಾಭ ನಿಮಗೆ ನವಂಬರ್ನಲ್ಲಿ ಸಿಗುತ್ತೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಆರೋಗ್ಯ ಎಲ್ಲ ಚೆನ್ನಾಗಿರುವಂಥದ್ದು, ಬಾಂಧವ್ಯ ಚೆನ್ನಾಗಿ ಮೂಡುವಂಥದ್ದು, ಹಿಂದೆ ಭಿನ್ನಾಭಿಪ್ರಾಯ ಆಗಿದ್ದ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಸದಾಭಿಪ್ರಾಯ ಬಂದು ಅವರಿಗೆ ಮೈತ್ರಿ ಆಗುವಂಥದ್ದು, ವ್ಯಾಪಾರ ಕ್ಷೇತ್ರದವರಿಗೆ, ಉದ್ಯಮ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭ ಬರುವಂಥದ್ದು, ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು, ಈ ರೀತಿ ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಉತ್ತಮ ಪ್ರಯೋಜನ ನೀವು ನವಂಬರ್ ತಿಂಗಳಲ್ಲಿ ಪಡಿಬೋದು. ಡಿಸೆಂಬರ್ ತಿಂಗಳು ಅದೇ ರೀತಿ ನಿಮಗೆ ನವಂಬರ್ನಲ್ಲಿ ಆದಂಥ ಉತ್ತಮ ಫಲಿತಾಂಶಗಳ ಪುನರಾವರ್ತನೆ ಆಗುತ್ತೆ. ಈಗಲೂ ಗುರುವಿನ ಅತಿಚಾರದ ಲಾಭ ನಿಮಗೆ ಸಿಗುತ್ತೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಹಣಕಾಸು ಎಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟ ಕೆಲವು ಅವಕಾಶಗಳಿಗೆ ಡಿಸೆಂಬರಲ್ಲಿ ಬರ್ಬೋದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಅನಿರೀಕ್ಷಿತವಾದ ಉತ್ತಮ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಜನವರಿಯಿಂದ ಡಿಸೆಂಬರ್ವರೆಗಿನ ಅವಧಿಯ ಸಂಕ್ಷಿಪ್ತವಾದ ಒಂದು ಮಾಸಿಕವಾದ ಮುನ್ನೋಟವನ್ನು ಸಹ ಈಗ ಹೇಳಿದ್ದಾಗಿದೆ. ಹೆಚ್ಚಿನ ತಿಂಗಳುಗಳಲ್ಲಿ ಉತ್ತಮ ಫಲವಿರುವಂಥ ರಾಶಿ ಈಗ ತುಲಾರಾಶಿ ಆಗಿರುತ್ತೆ. ಕೆಲವೊಂದು ತಿಂಗಳಲ್ಲಿ, ಉದಾಹರಣೆಗೆ ಜೂನು, ಸೆಪ್ಟೆಂಬರ್, ಅಕ್ಟೋಬರ್ ಎಂಬಂಥ 3 ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರುವಂಥದ್ದು. ಉಳಿದ 9 ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಸ್ಥಿರತೆಯನ್ನು, ಭದ್ರತೆಯನ್ನು, ಶುಭ ಲಾಭವನ್ನು ನೀವು ಪಡೆಯುವಂಥ ಒಂದು ರಾಶಿ ಈ ತುಲಾರಾಶಿ ಆಗಿರುತ್ತೆ. ಇನ್ನು ತುಲಾರಾಶಿಯವರು ಈ ವರ್ಷದಲ್ಲಿ ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ, ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ವರ್ಷ ಪೂರ್ತಿ ಬಳಸೋದು. ಮಿಕ್ಸ್ ಅಂದರೆ ಕೇತುನ ಸಂಕೇತ, ಕೇತುನಿಗೆ ವರ್ಷ ಪೂರ್ತಿ ಪೂರಕವಾಗಿದ್ದೇನೆ. ಬ್ಲೂ ಅಂದರೆ ಶನಿ ಮಹಾರಾಜರ ಸಂಕೇತ, ಶನಿ ಮಹಾರಾಜರು ವರ್ಷ ಪೂರ್ತಿ ನಿಮಗೆ ಪೂರಕವಾಗಿ ಲಾಭದಾಯಕವಾಗಿದ್ದಾರೆ. ಇನ್ನು ವೈಟ್ ಅಥವಾ ಬಿಳಿಯ ಬಣ್ಣ ಅಂದರೆ ಶುಕ್ರನ ಸಂಕೇತ, ನಿಮ್ಮ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ. ಹಾಗಾಗಿ ಮಿಕ್ಸ್, ಬ್ಲೂ, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 6, 7, 8, 6, 7, 8 ಎಂಬಂಥ ಸಂಖ್ಯೆಯನ್ನು ವರ್ಷ ಪೂರ್ತಿ ಬಳಸುವಂಥದ್ದು. ಇನ್ನು ಗುರುಬಲದ ಅನುಕೂಲತೆ ಇರುವಂಥ ತಿಂಗಳುಗಳಂದರೆ ಮೇವರೆಗೂ, ವರ್ಷಾರಂಭದಿಂದ ಮೇವರೆಗೂ ನೀವೆಲ್ಲ ಹಳದಿ ಬಣ್ಣ ಬಳಸ್ಬೋದು. ಮತ್ತು ಗುರುಬಲ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಗುರುವಿನ ಅತಿಚಾರದಿಂದ. ಆಗ ಮತ್ತೊಮ್ಮೆ ಎಲ್ಲ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಆವಾಗಲೂ ಬಳಸ್ಬೋದು. ಹೆಚ್ಚಿನ ಗ್ರಹಗಳ ವಿಶೇಷವಾದ ಬೆಂಬಲ ಪಡೆಯುವಂಥ ರಾಶಿ ನಿಮ್ಮದಾಗಿದೆ. ಇರತಕ್ಕಂಥ ಸಣ್ಣ ಪುಟ್ಟ ಗ್ರಹಗಳ ದೋಷ ನಿವಾರಣೆಗಾಗಿ ನೀವು ವಿಶೇಷವಾಗಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ದೇವಿ ಅಥವಾ ಯಾವುದೇ ಅಮ್ಮನವರ ಅಥವಾ ಮಹಾಲಕ್ಷ್ಮಿಯ ಸ್ತೋತ್ರ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಶ್ಲೋಕ ಅಥವಾ ಯಾವುದೇ ರೀತಿಯ ಸುಬ್ರಹ್ಮಣ್ಯ, ಗಣೇಶ ಮುಂತಾದ ದೇವತಾ ಶ್ಲೋಕ ಇತ್ಯಾದಿಗಳನ್ನು ಪಠನೆ ಮಾಡಿ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿ ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡೋದಾಗಲಿ, ನವಗ್ರಹಗಳ ಪ್ರದಕ್ಷಿಣೆ, ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿ ಮಾಡೋದ್ರಿಂದ ನಿಮಗಿರತಕ್ಕಂಥ ಗ್ರಹದೋಷಗಳು ನಿವಾರಣೆ ಆಗುತ್ತೆ. ಸಾಕಷ್ಟು ಅನುಕೂಲತೆ ಇದ್ದವರು, ಹಣಕಾಸಿನ ವ್ಯವಸ್ಥೆ ಇದ್ದವರು ತಕ್ಕ ಮಟ್ಟಿಗೆ ಸ್ವಲ್ಪ ದಾನ ಧರ್ಮಗಳನ್ನು ಅಥವಾ ಅನಾಥಾಶ್ರಮ, ಸೇವಾಶ್ರಮ, ಬಡ ಬಗ್ಗರಿಗೆ ಅಥವಾ ಅಶಕ್ತರಿಗೆ ಮುಂತಾದವರಿಗೆ ದಾನ ಧರ್ಮಗಳನ್ನು ಸಹ ಮಾಡೋದ್ರಿಂದ ನಿಮ್ಮ ಗ್ರಹದ ದೋಷಗಳು ನಿವಾರಣೆ ಆಗುತ್ತೆ. ತುಲಾರಾಶಿಯವರಿಗೆ 2026 ವರ್ಷದಲ್ಲಿ ಆಯುರ್ವೇದ ಅಶಕೀರ್ತಿ, ಜಯಲಾಭ, ಕೀರ್ತಿಗಳು ಸಿದ್ಧಿಯಾಗಲಿ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದರೆ ಸಬ್ಸ್ಕ್ರೈಬ್ ಮಾಡಿರೋದು ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಮ್ಮೆ 2026 ಶುಭಾಶಯವನ್ನು ಕೋರುತ್ತಾ ಸರ್ವೇಷಾಂ ಸನ್ಮಂಗಳಾನಿ ಭವಂತು.